ಆತ್ಮೀಯರೇ, ಎಮ್ ಎಸ್ ಚಾನಲ್ಗೆ ಸುಸ್ವಾಗತ. ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶ್ರೀಯುತ ಸಿದ್ದಪ್ಪನವರ ತಂಡ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ದಿನಾಂಕ 1/11/2025 70ನೇ ಕನ್ನಡ ರಾಜ್ಯೋತ್ಸವದಂದು ಮಹಾತ್ಮ ಗಾಂಧಿ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಸಿದ್ದಪ್ಪನವರು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಶಿಕ್ಷಕರ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪುರಸ್ಕೃತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಂತಾಮಣಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೆ ರಮಣಪ್ಪನವರು ವಹಿಸಿದ್ದರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ದಾಮೋದರ ರೆಡ್ಡಿ, ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ರವರು, ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ನಾರಾಯಣಸ್ವಾಮಿರವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಕೈವಾರ ಡಾಕ್ಟರ್ ಎನ್ ಶ್ರೀನಿವಾಸರವರು, ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ನಾರಾಯಣಸ್ವಾಮಿ ಆರ್ ರವರು, ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಎಂ.ಎ. ಪ್ರಕಾಶ್ ರವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ದೇವಿರವರು, ಶ್ರೀಮತಿ ಹೇಮಾವತಿರವರು, ಶ್ರೀ ಜಯದೇವ್ರವರು, ಶ್ರೀ ದಶರಥರವರು, ಶ್ರೀ ಪಿ.ಆರ್. ವೆಂಕಟೇಶ್ರವರು, ಶ್ರೀ ಸಿ. ಮಂಜುನಾಥ್ರವರು, ರಹೀಂ ಖಾನ್ ರವರು, ಶ್ರೀಮತಿ ಭಾರತಿ ಜಯರಾಮ್ ರೆಡ್ಡಿರವರು, ಶ್ರೀಮತಿ ಗೋಪಮ್ಮನವರು, ಶ್ರೀಮತಿ ನಳಿನಾರವರು, ಶ್ರೀಮತಿ ರಾಧಾರವರು ಹಾಗೂ CRPಗಳಾದ ಶ್ರೀಯುತ ಭಾಸ್ಕರ್ ರೆಡ್ಡಿರವರು, ಶ್ರೀ ಶ್ರೀರಾಮಪ್ಪನವರು, ಶ್ರೀ ಬಾಲಾಜಿರವರು, ಶ್ರೀ ಅಲ್ತಾಫ್ ಹುಸೇನ್ರವರು ಹಾಗೂ ರೆಡ್ಡಪ್ಪನವರು ಉಪಸ್ಥಿತರಿದ್ದರು. ಭಾಸ್ಕರ್ ರವರು ಗಣನಾಯಕನನ್ನು ನೆನೆಸಿಕೊಳ್ಳುತ್ತಾ ಪ್ರಾರ್ಥಿಸಿದರು. ಎಂ.ಎ. ಪ್ರಕಾಶ್ ರವರು ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸಿದರು. ಮೊದಲಿಗೆ ಇತ್ತೀಚೆಗೆ ಅಕಾಲಿಕ ಮರಣವನ್ನು ಹೊಂದಿದಂತಹ ಶಿಕ್ಷಕರಾದ ರಾಮಕೃಷ್ಣಪ್ಪನವರು ಹಾಗೂ ರಾಧಮ್ಮನವರ ಆತ್ಮಕ್ಕೆ ಭಗವಂತನು ಚಿರಶಾಂತಿ ನೀಡಲೆಂದು 2 ನಿಮಿಷಗಳ ಕಾಲ ಮೌನ ಆಚರಣೆಯನ್ನು ಆಚರಿಸಲಾಯಿತು. ಶಿಕ್ಷಕಿಯರಾದ ಶ್ರೀಮತಿ ಕೃಷ್ಣಪ್ರಿಯಾ ಮತ್ತು ತಂಡದವರಿಂದ ನಾಡಗೀತೆಯನ್ನು ಹಾಡಿದರು. ನಂತರ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಶ್ರೀಯುತ ದಾಮೋದರ ರೆಡ್ಡಿಯವರು ಮಾತನಾಡುತ್ತಾ, ಇಂತಹ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ನಡೆಯಲು ಪ್ರಮುಖವಾಗಿ ಕಾರಣೀಕರ್ತರಾದ ಶ್ರೀಯುತ ಸಿದ್ದಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಅವರು ಸೇವಾವಧಿಯಲ್ಲಿ ಇದ್ದಾಗಲೂ ಹಾಗೂ ನಿವೃತ್ತಿ ನಂತರವೂ ಈ ಒಂದು ಮಹತ್ತರವಾದ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಭಗವಂತನವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಕಾಪಾಡಲೆಂದು ಪ್ರಾರ್ಥಿಸಿದರು. ನಂತರ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಹಾಗೂ ಶ್ರೀಮತಿ ವಿಜಯಲಕ್ಷ್ಮೀರವರ ಸುಪುತ್ರರಾದ ರಾಮನಾರಾಯಣರವರು ಇಷ್ಟು ಚಿಕ್ಕ ವಯಸ್ಸಿಗೆ ಅದ್ಭುತ ಸಾಧನೆಯನ್ನು ಮಾಡಿರುವುದು ಹೆಮ್ಮೆಯ ಸಂಗತಿ. ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಹಾಗೂ ಆದಿನಾರಾಯಣ ಶಿಕ್ಷಕರ ಮಗಳಾದ ರಮ್ಯಾರವರು BTechನಲ್ಲಿ ಚಿನ್ನದ ಪದಕ ಪಡೆದಿರುವುದು ವಿಶಿಷ್ಟ ಸಾಧನೆ ಎಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ನಂತರ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ರವರು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ನಿವೃತ್ತಿಯಾದ ಶಿಕ್ಷಕರನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮೊದಲಿನಿಂದಲೂ ಈ ಕಾರ್ಯವನ್ನು ಶ್ರೀ ಸಿದ್ದಪ್ಪನವರು ಚಿಂತಾಮಣಿ ತಾಲೂಕಿನಲ್ಲಿ ಮಾಡಿಕೊಂಡು ಬರುತ್ತಿದ್ದಾರೆ. ಹಾಗೆಯೇ ನಿವೃತ್ತಿ ನಂತರವೂ ಇದೇ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಇಂದು ಶಿಕ್ಷಕರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಒತ್ತಡಗಳ ಮಧ್ಯೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಾಕಷ್ಟು ಶ್ರಮ ವಹಿಸುತ್ತಿದೆ ಎಂದು ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಇಂದಿನ ಕಾಲಮಾನಕ್ಕೆ ನಿವೃತ್ತ ಶಿಕ್ಷಕರೇ ಪುಣ್ಯವಂತರು ಎಂದು ಅಭಿಪ್ರಾಯಪಟ್ಟರು. ನಂತರ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರು ಮಾತನಾಡುತ್ತಾ, ಕನ್ನಡ ಭಾಷಾಭಿಮಾನವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು ಹಾಗೂ ನಮ್ಮತನವನ್ನು ನಾವು ಎಂದಿಗೂ ಬಿಟ್ಟುಕೊಡಬಾರದು ಎಂದು ಮನವಿ ಮಾಡಿದರು. ಅವರು ಈಗಾಗಲೇ ಬೆಂಗಳೂರಿನ ದೊಡ್ಡ ಬೊಮ್ಮಸಂದ್ರದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಂದಿನ ಕಾಲಮಾನದಲ್ಲಿ ಶಿಕ್ಷಕರು ಒತ್ತಡಗಳ ಕೆಲಸಗಳ ನಡುವೆ ಸಾಕಷ್ಟು ಕಾಯಿಲೆಗಳಿಗೆ
ತುತ್ತಾಗುತ್ತಿದ್ದು, ತಾವೇ ಉಚಿತವಾಗಿ ಎಲ್ಲ ಶಿಕ್ಷಕರಿಗೆ ಆರೋಗ್ಯ ತಪಾಸಣೆ ನಡೆಸಿ ಅವರಿಗೆ ಉಚಿತವಾಗಿ ಔಷಧಿಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು. ನಂತರ ನಿವೃತ್ತಿ ಶಿಕ್ಷಕರನ್ನು ಬೀಳ್ಕೊಡುತ್ತಾ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಶ್ರೀಮತಿ ನಾಗರತ್ನಮ್ಮ, ಶ್ರೀಯುತ ಸಮೀವುಲ್ಲಾ, ಶ್ರೀಯುತ MS ಶ್ರೀನಿವಾಸಪ್ಪನವರನ್ನು ಸನ್ಮಾನಿಸಿದರು. ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ರಾಮನಾರಾಯಣ್ ಹಾಗೂ ರಮ್ಯಾರವರನ್ನು ಸನ್ಮಾನಿಸಿದರು. ನಂತರ ಅಧ್ಯಕ್ಷೀಯ ಭಾಷಣದಲ್ಲಿ ಶ್ರೀಯುತ K ರಮಣಪ್ಪನವರು ಈ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಮೂಡಿಬರಲು ಕಾರಣಕರ್ತರಾದ ಎಲ್ಲ ದಾನಿಗಳನ್ನು ನೆನೆಸಿಕೊಳ್ಳುತ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದ ಪೂರ್ವದಲ್ಲಿ ಭಾಸ್ಕರ್ ಮತ್ತು ತಂಡದವರು ಅತ್ಯುತ್ತಮ ಸಂಗೀತದೊಂದಿಗೆ ಇಂಪಾಗಿ ಹಾಡುತ್ತಾ ಎಲ್ಲರನ್ನೂ ಮನರಂಜಿಸಿದರು. ಇಡೀ ಕಾರ್ಯಕ್ರಮವನ್ನು ಶಿಕ್ಷಕರಾದ ಶ್ರೀಯುತ ಲಕ್ಷ್ಮೀ ನರಸಪ್ಪನವರು ಅಚ್ಚುಕಟ್ಟಾಗಿ ಸೊಗಸಾಗಿ ನಡೆಸಿಕೊಟ್ಟರು. ಪ್ರಾಥಮಿಕ ಶಾಲೆಗಳ ಶಿಕ್ಷಕರಾದಂತಹ ಶ್ರೀಯುತ ರಾಮಕೃಷ್ಣ ಸರ್ ಅವರು ಹಾಗೂ ರಾಧಮ್ಮ ಮೇಡಮ್ ಅವರು ಇಬ್ಬರೂ ಕೂಡ ಅಕಾಲಿಕ ಮರಣವನ್ನು ಹೊಂದಿರ್ತಾರೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋದಕ್ಕೋಸ್ಕರವೇ ದಯವಿಟ್ಟು ಎಲ್ಲ ನಿಂತ್ಕೊಂಡು 1 ಸೆಕೆಂಡ್ 1-2 ನಿಮಿಷ ಮೌನವನ್ನು ಆಚರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಸವನೀಯ ಮನವಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ
ವಿಶೇಷ ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ತುಂಬ ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕಂತೇಳಿ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರರಾದ ಕೆ ರೌಣಪ್ಪನನ್ನು ಕೇಳಿಕೊಂಡಾಗ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತೇನೆ. ಹೃತ್ಪೂರ್ವವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತೇನೆ. ಹೃತ್ಪೂರ್ವವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಕನ್ನಡ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೇನೆ. ಶಿಕ್ಷಣ ಸಂಘದ ಸಂಚಾಲಕರು ಹಿರಿಯರಾಗಿರ್ತಕ್ಕಂತಹ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂತಹ ನಾರಾಯಣ ಸ್ವಾಮಿ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕ ಸ್ವಾಗತವನ್ನು ಬಯಸ್ತೇನೆ. ಪೂರ್ವವಾಗಿರ್ತಕ್ಕಂತಹ ಸುಸ್ವಾಗತವನ್ನು ಬಯಸ್ತೇನೆ.
ಕಾರ್ಯಕ್ರಮ ಸಿದ್ದಪ್ಪನವರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ನಡೀತಾನೆ ಬರ್ತಾ ಇದೆ. ಇಡೀ ತಾಲೂಕಿಗೆ ಗೊತ್ತು ಈ ವಿಚಾರ. ನಾನೇನು ವೇದಿಕೆಯಲ್ಲೇ ಪ್ರಸ್ತಾಪ ಮಾಡಬೇಕಾಗಿಲ್ಲ. ಬಹುಶಃ ಆ ಮನಸ್ಸಿರ್ಬೇಕು ಅಂತಂದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಆ ಹೃದಯ ಇರಬೇಕಂದ್ರೆ, ಆ ಹೃದಯ ವೈಶಾಲ್ಯತೆಯನ್ನು ಹೊಂದಿರಬೇಕಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಒಂದು ಸಂಪನ್ಮೂಲವನ್ನ ಒದಗಿಸ್ತಕ್ಕಂತಹ ಒಂದು ವ್ಯವಸ್ಥೆಯಿಂದ ಹಿಡಿದು, ಎಲ್ಲರನ್ನೂ ಒಂದು ಕಡೆ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಹಿಡಿದು, ಒಂದು ಊಟದ ವ್ಯವಸ್ಥೆ ಆಗ್ಬೋದು, ಎಲ್ಲವನ್ನ ಅಚ್ಚುಕಟ್ಟಾಗಿ ಇಂತಹ ಒಂದು ಸಂಗೀತ ಪ್ರಿಯರನ್ನ ಕರೆಸಿ ನಮ್ಮನ್ನೆಲ್ಲ, ನಮ್ಮ ಮನಸ್ಸನ್ನ ಉಲ್ಲಾಸಗೊಳಿಸ್ತಕ್ಕಂತಹ ಒಂದು, ಅದರ ಜೊತೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಆತ್ಮೀಯರು, ಮಿತ್ರರು ಆಗಿರ್ತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಗೌರವಾನ್ವಿತರು ರವಣಪ್ಪ ಅವರೇ, ಆಗ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಈ ವಯಸ್ಸಿನಲ್ಲೇ ಆ ಹುಡುಗನ ಸಾಧನೆ, ಆ ಮುಖದಲ್ಲಿ ನೋಡಿ ಎಷ್ಟು ಮಂದಹಾಸ ಇದೆಯೋ, ಆ ಮುಖದಲ್ಲಿ ಎಷ್ಟು ಎದ್ದು ಕಾಣ್ತಾ ಇದೆ ಕಳೆ. ನಮ್ಮ ಸುರೇಶ್ ಫೋಟೋ ತೆಗಿತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾರಲ್ಲಿ ಏನೇನು ಕಲೆ ಇದೆಯೋ, ಒಬ್ಬ ಹಿರಿಯ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ ಹೇಳ್ತಿದ್ರು ಒಂದು ಸಭೆಯಲ್ಲಿ, ಬೇಕಾದ್ರೆ ಅದು ಇದು ಹೇಳಿಬಿಟ್ರೆ ಜನರನ್ನು ಮರಳು ಮಾಡಿಬಿಟ್ಟು ಶಾಸಕನಾಗ್ಬೋದು, ಶಾಸಕನಾದ ನಂತರ ಹೋಗ್ಬಿಟ್ಟು ತಲೆ ಕಾಲ ಹಿಡಿದು ಮಂತ್ರಿ ಆಗ್ಬೋದು, ಮಂತ್ರಿ ಆದ ನಂತರ ಲಾಬಿ ಮಾಡಬೇಕಾದ್ರೆ ಮುಖ್ಯಮಂತ್ರಿನೂ ಆಗ್ಬೋದು. ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಕಲೆ ಇದೆಯಲ್ಲ, ಆ ಕಲೆಯನ್ನು ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಬಹುಶಃ ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಸುಕೃತ ಪುಣ್ಯ ಅಂತ ಹೇಳ್ತಿದ್ರು ಒಬ್ಬ ದೊಡ್ಡ ಹಿರಿಯ ರಾಜಕಾರಣಿ. ಇವತ್ತು ಎಲೆಮರೆಯ ಕಾಯಿಯಂತೆ ನಮ್ಗೆಲ್ರಿಗೂ ಕೂಡ ನೀವು ರಸದೌತಣವನ್ನ ಉಣಿಸಿದ್ದೀರ. ಹಾಗೆ ನಮ್ಮ ಬಾಬು ರಾಮನಾರಾಯಣ ಅವರು ನಿಜವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸಾಧನೆ, ಗಿನ್ನಿಸ್ ರೆಕಾರ್ಡ್ ಹೋಗಿರ್ತಕ್ಕಂಥದ್ದು. ಬಹುಶಃ ನಾನು ಹೋದಷ್ಟು ಸಂತೋಷ ಆಗ್ತಾ ಇದೆ ಗಿನ್ನಿಸ್ ರೆಕಾರ್ಡ್ಗೆ. ಕಾರಣ ಇಷ್ಟೇನೆ, ನಾನು ಒಂದ್ಸಾರಿ ಕೇರಳಕ್ಕೆ ತ್ರಿಶೂರ್ಗೆ ಹೋಗಿದ್ದೆ. ಇದು ನನ್ನ ಅನುಭವದ ಮಾತು. ತ್ರಿಶೂರ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿಯಲ್ಲಿ ಅವ್ರು ಯಾವಾಗ ಕೇರಳಕ್ಕೆ ಹೋದಾಗ ಲಾಟ್ರಿ ಟಿಕೆಟ್ ತಗೊಂಡ್ ಬರ್ತಾ ಇದ್ರಂತೆ. ಲಾಟ್ರಿ ನಮ್ಮಲ್ಲಿ ನಿಷೇಧ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಅಲ್ಲಿ ಲಾಟ್ರಿ ಟಿಕೆಟ್ 5 ರೂಪಾಯಿ 10 ರೂಪಾಯಿ ರೋಡ್ಗಳಲ್ಲಿ ಈ ರಾಶಿಗಳು ಹಾಕೊಂಡು ಮಾರ್ತಾ ಇರ್ತಾರೆ ರೋಡ್ಗಳಲ್ಲಿ. ಬಹುಶಃ ನೋಡಿರ್ತೀರ ನೀವು. ನನಗೆ ನಾಟಕ ಬಂತು, ಇನ್ನೊಂದು ಕಡೆ ತಗೊಳ್ಳೋಣ ಅಂತ ಲಾಸ್ಟ್ ವರ್ಗೂ ಬಂದ್ಬಿಟ್ಟು ಎಲ್ಲೂ ಸಿಗ್ಲಿಲ್ಲ. ಏನಪ್ಪ ಮಾಡೋದು, ಐಪನ್ಗೆ ಹೋಗಿ ನಾನು ಏನ್ ಹೇಳೋದು, ಲಾಟ್ರಿ ಟಿಕೆಟ್ ತಗೊಂಬ ಅಂತ ಹೇಳಿದ್ರು. ಕೆಲವ್ರಿಗೆ ಅದೊಂದು ಹುಚ್ಚು ಏನಾದ್ರು ಬರುತ್ತೇನೋ ಅಂತ. ಮತ್ತೆ ಎಲ್ಲೋ ಒಂದು ಕಡೆ ಇತ್ತು, ಒಂದು 20 ರೂಪಾಯಿ ಕೊಟ್ಬಿಟ್ಟು 5 ಟಿಕೆಟ್ ತಗೊಂಡೆ. ಲಾಟ್ರಿ ಟಿಕೆಟ್ ತಗೊಂಡ್ಬಂದು ಸಾರ್ ಕೊಟ್ಟೆ. ಅವ್ರಿಗೆ 500 ರೂಪಾಯಿ ಬಂತಂತೆ ಆ ಲಾಟ್ರಿ ಟಿಕೆಟ್ ಅಲ್ಲಿ. ಬಹುಶಃ ಅಂತ ಲಾಟ್ರಿಯಲ್ಲಿ 1 ಕೋಟಿ ರೂಪಾಯಿ ಒಂದೇ ಸಲ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ನಿರೀಕ್ಷೆನೇ ಮಾಡಿರೋದಿಲ್ಲ. ಬಂದ ಈಗ 1 ಕೋಟಿ ರೂಪಾಯಿ ನಾವು ನಿರೀಕ್ಷೆನೇ ಮಾಡಿದ್ರೆ ಬಂದು ನಮ್ಮ ಟೇಬಲ್ ಮೇಲೆ ನಮ್ಮ ಪಾಕೆಟ್ ಅಲ್ಲಿ ಬಿದ್ಬಿಟ್ರೆ ಸಂತೋಷ ಆಗುತ್ತೆ ಇಲ್ವೋ? ಆ ಹುಡುಗ ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ, ಆ ತಂದೆ ತಾಯಿಗಳಿಗೆ ಅದೆಷ್ಟು ಸಂತೋಷ ಆಗಿದೆ. ಗಿನ್ನಿಸ್ ಆಫ್ ರೆಕಾರ್ಡ್ ಹೋಗಿದ್ದಾನೆ ಹುಡುಗ ಈ ವಯಸ್ಸಿಗೆ. ಆ ಮಗುವನ್ನ ಪ್ರೋತ್ಸಾಹ ಮಾಡಿದ್ರೆ ಇನ್ನೆಷ್ಟು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಮಕ್ಕಳನ್ನ ಕರೆಸಿ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಗೌರವ ತರ್ತಕ್ಕಂಥ ವಿಚಾರ ರಮಣಪ್ಪ ಸರ್. ಇಂಥವ್ರನ್ನ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೇಕಾದ್ರೆ ಆಲೋಚನೆ ಮಾಡ್ಕೊಂಡು ಮುಂದೆ ಏನ್ ಕಾರ್ಯಕ್ರಮಗಳನ್ನ ನಾವು ಹಮ್ಕೋಬೇಕು ಅನ್ನೋದಕ್ಕೆ ಒಂದು ರೂಪರೇಷೆ ಹಾಕೊಳ್ಳಕ್ಕೆ ಸಮಯ ಸಿಗ್ತವ್ರು ಪಾಪ. ಹಾಗಾಗಿ ಬಹುಶಃ ಮುಂದಿನ ದಿನಗಳು ನಿಮ್ಮದಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಆ ಆಶಯ ಭಾವನೆಯನ್ನ ವ್ಯಕ್ತಪಡಿಸ್ತಾ, ಇಲ್ಲಿ ಸಾಧಕರು ಮತ್ತು ನಿವೃತ್ತರು ಸನ್ಮಾನ ಮಾಡಲಿಕ್ಕೆ ಇನ್ನಷ್ಟು ಬಹಳಷ್ಟು ಜನ ಮಾತನಾಡ್ತಕ್ಕಂಥವರು ಇದ್ದಾರೆ. ಆಗಲೇ ಹೇಳಿದ್ದಾರೆ ಇವರು, ನಮಗೆ ನೀವು ಜಾಸ್ತಿ ಹೊತ್ತು ಮಾತಾಡಬೇಡಿ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಒಂದು ಶುಭಾಶಯಗಳನ್ನ ಹೇಳ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಆತ್ಮೀಯರಾದಂತಹ ರಾಣಪ್ಪನವರೇ, ಈ ಒಂದು ಸುಂದರ ಸಮಾರಂಭ ನೋಡಿ, ಕನ್ನಡ ರಾಜ್ಯೋತ್ಸವದೊಂದೇ ಈ ಒಂದು ಸುಂದರ ಸಮಾರಂಭವನ್ನ ನಡೆಸ್ತಾ ಇರೋದು ಹೇಗೋ ರಾವಣಪ್ಪ ಅವರಿಗೆ ಹಾಗೂ ಸಿದ್ದಪ್ಪನವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಈಗಾಗಲೇ ನಮ್ಮ ದಾಮೋದರ ಹೇಳಿದ್ರು, ನಾನು ಸಿದ್ದಪ್ಪನವರು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೆ. ಅವ್ರು ಆವತ್ತು ಹೇಗಿದ್ದಾರೋ, ಸೇವೆಯಲ್ಲಿ ಇದ್ದಾಗಲೂ ಅವ್ರು ಅದೇ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಅವ್ರು ನಾವು ನಿವೃತ್ತಿ ಹೊಂದಿದ ಕೇಳೋದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಅಷ್ಟೊಂದು ಆಕ್ಟಿವ್ ಆಗಿ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.
ಈಗಾಗಲೇ ನಮ್ಮ ದಾಮೋದರ ಸರ್ ಹೇಳಿದ್ರಲ್ಲ, ಒಬ್ಬ ಶಿಕ್ಷಕರ ಮಕ್ಕಳು ಈ ಒಂದು ಸಾಧನೆ ಮಾಡಿದ್ರೆ ಎಷ್ಟೊಂದು ಸಂತೋಷ ಆಗುತ್ತದೆ ಅನ್ನೋದನ್ನ ನಾವು ಆ ಒಂದು ಶಿಕ್ಷಕರ ಮುಖಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸರ್ ಬಿಟೆಕ್ ಅಲ್ಲಿ ಒಂದು ಉತ್ತಮ ಸ್ಥಾನ, ಗೋಲ್ಡ್ ಮೆಡಲ್ ಬಂದಿರುವಂತಹ ಒಂದು ಸಾಧನೆ. ಯಾಕಂದ್ರೆ ನಾವು ಅಷ್ಟೊಂದು ಶಾಲೆಗಳಲ್ಲಿ ಇವತ್ತು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಅಷ್ಟೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಇವತ್ತು ನಿವೃತ್ತಿ ಆಗಿರೋ ನಿಜಕ್ಕೂ ಅವರು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ತೀವಿ ನಾವು ಇವತ್ತು ಅಷ್ಟೇ. ಅಟ್ಲೀಸ್ಟ್ ಮಕ್ಕಳಿಂದ ನಾವು ಇರೋದು ಕೂಡ ಕೊಡ್ತಾ ಇಲ್ಲ. ದಿನಕ್ಕೆ ಒಂದು 10 ಸುತ್ತೋಲೆಗಳು ಬರ್ತಾನೆ ಇರ್ತವೆ. ಕೊಟ್ಟಿದ್ದನ್ನೇ ಕೊಡ್ತಾ ಇರುವಂತಹ ಒಂದು ಸುತ್ತೋಲೆಗಳು. ಇಂತಹ ಒಂದು ಸಂದರ್ಭಗಳಲ್ಲಿ ಕೂಡ ನಾವು ಇವತ್ತು ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಸುಂದರ ಸಮಾರಂಭದಲ್ಲಿ ಇಂತಹ ಒಂದು ಉತ್ತಮ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಸಿದ್ದಪ್ಪನವರಿಗೆ ಮತ್ತು ರವಣಪ್ಪ ಮತ್ತು ಅವರ ಒಂದು ತಂಡಕ್ಕೆ ನಾನು ಮತ್ತೊಮ್ಮೆ ಅನಂತ ಧನ್ಯವಾದ ಅರ್ಪಿಸ್ತಾ, ಈಗಾಗಲೇ ನಮ್ಮ ದಾಮೋದರ ಎಲ್ಲ ಹೇಳಿದ್ದಾರೆ, ಇನ್ನೇನು ಹೇಳೋದಕ್ಕೆ ಒಂದು ವಿಷಯ ಇಲ್ಲ. ಈ ಒಂದು ಎರಡು ಮಾತನ್ನ ಮಾತನಾಡಲು ಅವಕಾಶ ಮಾಡಿಬಿಟ್ಟು ಎಲ್ಲರೂ ಬಂಧಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ. ಇರು, ನೀ ಎಂದೆಂದಿಗೂ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ನಾಣ್ಣುಡಿಗಳು ನಿರಂತರವಾಗಿ ಮೊಳಗಲು ಪ್ರಾರಂಭಿಸ್ತಕ್ಕಂಥ ದಿನ ಇವತ್ತಾಗಿದೆ. ಕನ್ನಡೇನೆ ಕುಡಿದಾಡುವುದೆನ್ನದೆ ಕನ್ನಡೇನೆ ಕಿವಿ ನಿಮರುವುದು ಎಂಬಂತೆ ಕನ್ನಡವನ್ನ ಉಸಿರಾಗಿಸಿಕೊಂಡು ನಾಡಿನಾದ್ಯಂತ ಸಂಭ್ರಮಿಸ್ತಕ್ಕಂತಹ ಇಂಥ ಪವಿತ್ರ ದಿನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಆತ್ಮೀಯ ಸ್ನೇಹಿತರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಇಂತಾಗ ಮಾತ್ರ ಸಾಧ್ಯ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳು ದಾರಿಯಾಗುತ್ತೆ. ಇವತ್ತು ಜಿಲ್ಲಾಡಳಿತ ಕೂಡ, ತಾಲೂಕು ಆಡಳಿತ ಕೂಡ ಕನ್ನಡದ ಒಂದು ಒಲವನ್ನು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನೋವಾಗುತ್ತೆ. ರಾಜ್ಯೋತ್ಸವ ಕಾರ್ಯಕ್ರಮ ಇವತ್ತು ತಾಲೂಕು ಆಡಳಿತದ ಕಾರ್ಯಕ್ರಮ ನಡೀತಾ ಇದೆ. 10 ನಿಮಿಷದಲ್ಲಿ ಮೆರವಣಿಗೆಯನ್ನು ಮೊಟಕುಗೊಳಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಯಾಕೆ ಇದಕ್ಕೆ ಆಗ್ತಾ ಇದೆ ಅಂದಾಗ ನಮ್ಮಲ್ಲಿ ಕನ್ನಡದ ಒಂದು ಪ್ರೇಮ ಕಡಿಮೆ ಆಗ್ತಾ ಇದೆ. ನಾವು ತಮಿಳುನಾಡಿಗೆ ಹೋದಾಗ ಅಲ್ಲಿ ಕನ್ನಡನ ತಮಿಳಲ್ಲಿ ನಾವು ಯಾರಾದರೂ ಕೂಡ ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಕನ್ನಡದಲ್ಲಿ ಮಾತಾಡೋದಿಲ್ಲ. ಅವರು ಪ್ರತಿಯಾಗಿ ಅವ್ರು ತಮಿಳನ್ನೇ ಮಾತಾಡ್ತಾರೆ. ಭಾಷಾಭಿಮಾನ ಇದೆ. ನಾವು ವಿಶಾಲ ಹೃದಯದವರು, ಅದನ್ನು ಬಿಟ್ಟು ನಾವು ಬೇರೆ ಭಾಷೆಯಲ್ಲೂ ಕೂಡ ಮಾತಾಡಿ ತೋರಿಸ್ತಕ್ಕಂಥ ವಿಶಾಲ ಹೃದಯ ಇವತ್ತು ನಮಗೆ ಕನ್ನಡದ ಒಂದು ಏಳಿಗೆಗೆ ಮೊಟಕಾಗ್ತಾ ಇದೆ ಅಂತಕ್ಕಂಥ ಭಾವನೆ ಉಂಟಾಗ್ತಾ ಇದೆ. ಇವತ್ತು ನಾವು ಬೆಂಗಳೂರಲ್ಲೂ ಕೂಡ ಸುಮಾರು 80ರಷ್ಟು ಕನ್ನಡಿಗರೇ ಇಲ್ಲ, ಎಲ್ಲ ಕೂಡ ಪರಭಾಷಿಕರು ಬಂದು ಸೇರ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇಂಥ ಕನ್ನಡ ರಾಜ್ಯೋತ್ಸವ ದಿನ ಒಂದು ಕನ್ನಡದ ವಾತಾವರಣದಲ್ಲಿ ಕನ್ನಡಿಗರನ್ನೆಲ್ಲ ಗಮನಿಸ್ತಕ್ಕಂಥ ಕಾರ್ಯ ಮಾಡ್ತಾ ಇರ್ತಕ್ಕಂತಹ ಯುವಕರು, ಬಹುಶಃ ನಾನು ಯುವಕರು ಅಂತ ಯಾಕೆ ಹೇಳ್ತೀನಪ್ಪ ಅಂದ್ರೆ, ನಾನು ಹೇಳಿದೆ ಈಗಾಗಲೇ, ತಲೆಗೆ ನೀವು ಬಣ್ಣ ಹಾಕ್ಸ್ಕೊಂಡ್ರೆ ಯಾರಾದ್ರೂ ಕೂಡ ನಿಮ್ಗೆ ಹೆಣ್ಣು ಕೊಡೋಕೆ ಬರ್ಬೋದು ಅಂತ ಯುವ ಮನಸ್ಸು ನಿಮ್ಮಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ನಮ್ಮ ಸಿದ್ದಪ್ಪ ಸರ್ ಅವರು ನಿವೃತ್ತರಾಗಿದ್ದಾರೆ. ಬಹುಶಃ ಅವರು ಚುನಾವಣೆಯಲ್ಲಿ ನಮ್ಮ ದಾಮೋದರ ರೆಡ್ಡಿ ಸರ್ ಹೇಳ್ತಾ ಬಂದ್ರು, ಚುನಾವಣೆಗೆ ಹೋದಾಗ ಅವ್ರ ಮನೆಗೆ ನೀನು ಸಪೋರ್ಟ್ చేసేಲ್ಲ ಅಂದ್ರು. ನಾನು ಸೋತೋದೆ. ಮೊದಲು ಎಲೆಕ್ಷನ್ ಅಲ್ಲಿ ಅವರು ಎಲ್ಲಾದ್ರೂ ಸಭೆಗೆ ಹೋಗ್ಲಿ ಕೈವಾರ ಶ್ರೀನಿವಾಸ ಅಧ್ಯಕ್ಷ ಅಂತ ಅನೌನ್ಸ್ ಮಾಡ್ಕೊಂಡ್ಬಂದ್ರು. ನಾನು ಗೆದ್ದೆ. ಈಗ ಮತ್ತೆ ಬಂದು ಹೇಳಿದ್ರು, ಈಗಿಂತ ನಿನ್ನೆ ಸಸ್ತೆಂಟು ಅಂತಂದ್ರು. ಬಹುಶಃ ದಾಮೋದರ ರೆಡ್ಡಿ ಸರ್ ಅವರು ನನಗೆ ಈ ವಿಷಯ ಪ್ರಸ್ತಾವ ಮಾಡೋದು ಗೊತ್ತಿಲ್ಲ. ಕೈವಾರ ತಾತೇನವರು ಕಾಲಜ್ಞಾನ ನುಡಿದಂತೆ ಇವರು ನುಡಿತಾ ಇರ್ತಕ್ಕಂಥ ಕಾಲಜ್ಞಾನ ಬಹುಶಃ ಕೈವಾರ ತಾತೇನವರದು ಸುಳ್ಳು ಆಗಿಲ್ಲ, ನಿಜನೇ ಆಗುತ್ತೆ ಅಂತಕ್ಕಂಥ ಭಾವನೆ ವ್ಯಕ್ತ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ಇಬ್ಬರಿಗೂ ಕೂಡ, ನಮ್ಮ ಸಿದ್ದಪ್ಪ ಅವ್ರಿಗೂ ಮಿತ್ರರಾಗಿರ್ತಕ್ಕಂಥ ಬಹಳ ಸಂಘಟನಾ ಚಿತ್ರರಾಗಿ ಇವತ್ತು ತಾಲೂಕು ಶಿಕ್ಷಕರನ್ನೆಲ್ಲ ಪ್ರತಿನಿಧಿಸ್ತಾ ಇರ್ತಕ್ಕಂಥ ರವಣಪ್ಪರಿಗೂ ಕೂಡ ನಾವು ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಬಂಧುಗಳು ನೋಡೋದಕ್ಕೆ ಖುಷಿ ಆಗಿರ್ತಕ್ಕಂಥದ್ದು, ಮನಸ್ಸು ಹಗರಾಗಿರ್ತಕ್ಕಂಥದ್ದು ಯಾಕಾಯ್ತಪ್ಪ ಅಂದ್ರೆ, ಒಂದು ಮಗುವಿನ ಒಂದು ಪ್ರಗತಿ ಅಥವಾ ಆ ಮಗು ಏನೋ ಒಂದು ವಿಶ್ವ ದಾಖಲೆ ಮಟ್ಟಕ್ಕೆ ಒಂದು ಏರಿದೆ ಅಂತಕ್ಕಂಥದ್ದು ಖುಷಿ ಆಗುತ್ತೆ. ಆ ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ಆತ್ಮೀಯರು ನಿರಂತರವಾಗಿ ನಮ್ಮ ಶ್ರೀಮತಿ ನಮ್ಮ ಜೊತೆಗೆ ಇದ್ದಾರೆ. ಒಂದು ದಿನ ಕೂಡ ಬಿಡಲಿಲ್ಲ, ದಿನಾಗ್ಲೂ ಕೂಡ ಮನೆಗೆ ಸಂಜೆ ರಾತ್ರಿ ಕೂಡ XBO ಆಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಸರ್ ಅವರು ಮನೆಗೆ ಬಂದಿದ್ರು. ನಿನ್ನೆ ದಿನದಿಂದ ದಿನಕ್ಕೆ ಎಲ್ಲ ಒಂದು ಅಭಿಮಾನಿಗಳು ಬಂದು ತೋರ್ತಕ್ಕಂಥ ಪ್ರೋತ್ಸಾಹ ನನಗೆ ಖುಷಿ ಆಗೋದೇನಪ್ಪ ಅಂದ್ರೆ, ಅಂತ ಮಕ್ಕಳು ಇನ್ನಷ್ಟು ಜೀವನದಲ್ಲಿ ಸಾಧನೆ ಮಾಡಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನಗಳು ನೀವಾಗಿ ಅಂತ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಲ್ಲ, ಅಂತ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ. ಅಂತ ಕಾರ್ಯಕ್ರಮ ನೀವು ಮಾಡಿದ್ದಕ್ಕೆ ನಾನು ಹೃತ್ಪೂರ್ವಕವಾಗಿ ನಮ್ಮ ಕುಟುಂಬದ ಪರವಾಗಿ ನಾನು ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ.
ಇವತ್ತು ಜಿಲ್ಲಾಡಳಿತದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಅಭಿನಂದಿಸ್ತೀವಿ ಬನ್ನಿ ಅಂತ ಅಲ್ಲಿಂದ ಒಂದು ಕನ್ನಡಪರ ಸಂಘಟನೆಗಳು ಹೇಳಿದ್ರು. ಅಲ್ಲಿ ನನಗೆ ಮುಖ್ಯ ಅಲ್ಲ, ಇದು ನಾವು ಎಲ್ಲಿ ನೆಲೆ ಇದೆಯೋ ಆ ನೆಲೆಯಲ್ಲಿ ಸಿಗ್ತಕ್ಕಂಥ ಗೌರವ ಅದಕ್ಕೆ ತುಂಬ ಬೆಲೆ. ಆ ನಿಟ್ಟಿನಲ್ಲಿ ನಮ್ಮ ನಿನ್ನೆ ನಮ್ಮ ರಮಣಪ್ಪ ಅವರು ಒಂದು ಮೆಸೇಜ್ ಮಾಡಿ, ಸರ್ ನೀವು ಬರಬೇಕು ಅಂತಂದ್ರು. ತಾಲೂಕು ಆಡಳಿತದಲ್ಲಿ ಇವತ್ತು ಅಭಿನಂದನೆ ಸಲ್ಲಿಸಿದ್ರು. ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ತಾಲೂಕು ಆಡಳಿತದ 100 ಪಟ್ಟು ಚೆನ್ನಾಗಿ ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಖುಷಿಯಾಗಿ ಹೇಳಕ್ಕೆ ಬಯಸ್ತೀನಿ. ನನಗೆ ಆಶ್ಚರ್ಯ ಆಗುತ್ತೆ, ಇನ್ನೇನಪ್ಪ 1 ಗಂಟೆ ಕರೀತಾ ಇದ್ದಾರೆ, ಯಾರಾದ್ರೂ ಬುದ್ಧಿರೋ 1 ಗಂಟೆ ಕಾರ್ಯಕ್ರಮ ಮಾಡ್ತಾರ? 1 ಗಂಟೆ ಶುರು ಮಾಡಿದ್ರೆ ಕಾರ್ಯಕ್ರಮ 2 ಗಂಟೆ ನಿಲ್ಲಿಸ್ಬೇಕು. ಊಟ ಟೈಮಲ್ಲಿ ಕಾರ್ಯಕ್ರಮ ಮಾಡ್ತಾರಲ್ಲ, ಇದೆಂತ ಟೈಮ್ ಮಾಡಿದ್ರೆ 2 ಗಂಟೆಗೆ ಹಾಕೋಬೇಕಾಗಿತ್ತು ಟೈಮಿಂಗು. ನಾನು ಮಂಜು ಮಾತಾಡ್ಕೊಳ್ತೀನಿ, ನಮ್ಗೆ ಗೊತ್ತಿಲ್ಲ ಈ ಸತ್ಯ. ಕರೆಕ್ಟಾಗಿ 1 ಗಂಟೆ ಕರೆಸ್ಬಿಟ್ಟು ಇವೆಲ್ಲ ಹೊಟ್ಟೆ ತುಂಬ ತಿನಿಸಿ ಕುಡಿಸಿ ಮಾತಾಡಿಸ್ತಾರೆ ಅಂತ ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಅರ್ಥ ಆಗಿದ್ದು. ಅಲ್ಲಿ ನೀರಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ ನಾವೆಲ್ಲ. ವ್ಯವಸ್ಥಿತವಾಗಿ ಊಟ, ಒಳ್ಳೆ ಸಂತೃಪ್ತಿಯಾದ ಊಟ, ಹೇಳ್ದಂಗೆ ಒಳ್ಳೆಯ ಕಲಾ ತಂಡದಿಂದ ಒಂದು ಸಾಹಿತ್ಯ ಸೇವೆ, ಒಂದು ಮೇಡಮ್ನವರು ತುಂಬಾ ಅಚ್ಚುಕಟ್ಟಾಗಿ ನಾಡಿಗೀತೆ ನಡೆಸಿಕೊಟ್ಟಿದ್ದು. ಕನ್ನಡದ ಒಂದು ಸೊಗಡು ಈ ನಿಜವಾಗ್ಲೂ ಈ ಕಾರ್ಯಕ್ರಮದಲ್ಲಿ ತಲುಪ್ತಾ ಇದೆ. ನಿಜವಾದ ರಾಜ್ಯೋತ್ಸವ ಅಂತ ಇದು. ಇಂಥ ರಾಜ್ಯೋತ್ಸವಗಳು ನಡೆದಾಗ ಕನ್ನಡದ ಅಸ್ಮಿತೆ, ಕನ್ನಡದ ಉಳಿವು, ಕನ್ನಡತನ ಗಟ್ಟಿಗೊಳ್ಳುತ್ತೆ. ಹಾಗಾಗಿ ನಾನು ಯಾಕಂದ್ರೆ ಬೇರೆ ದಿನ ಈ ಕಾರ್ಯಕ್ರಮ ಮಾಡಿದ್ರೆ ಇದಕ್ಕಿಷ್ಟು ಬೆಲೆ ಬರ್ತಾ ಇತ್ತು ಗೊತ್ತಿಲ್ಲ. ಕನ್ನಡ ರಾಜ್ಯೋತ್ಸವ ದಿನನೇ ಈ ಕಾರ್ಯಕ್ರಮ ಇಟ್ಕೊಂಡು ಅದು ಹೊರತೋಗಿದ್ದೀವಿ, ಅವನ್ನೆಲ್ಲ ನಾವು ಗೌರವಿಸಬೇಕು ಅಂತಕ್ಕಂಥ ಒಂದು ಧಾರಾಳತನದಿಂದ ಯಾರ್ದು ಕೂಡ ಏನು ದುಡ್ಡಿಲ್ಲ, ಎಲ್ಲರದ್ದು ಕೂಡ ಏನು ಪ್ರೀತಿಯಿಂದ ಮಾಡ್ತಕ್ಕಂಥ ಒಂದು ಔದಾರ್ಯತೆ ಇದೆಯಲ್ಲ, ಆ ಔದಾರ್ಯತೆಗೆ ನಾವು ಶರಣಾಗಿದ್ದೇವೆ. ನಿಮ್ಮ ಔದಾರ್ಯತೆಯನ್ನು ನಾವು ಮನಸ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ತಾಯಿ ಭುವನೇಶ್ವರಿ ತಮ್ಮೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಕೀರ್ತಿಯನ್ನು, ಆರೋಗ್ಯಗಳನ್ನು ನೀಡ್ತಾ ಕನ್ನಡ ಕಟ್ಟುವ ಕಾಯಕಕ್ಕೆ ನಿರಂತರವಾಗಿ ಶ್ರಮಿಸ್ತಕ್ಕಂಥದ್ದನ್ನ ತಾಯಿ ಭುವನೇಶ್ವರಿ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ನಿಮ್ಮೊಂದಿಗೆ 4 ನುಡಿಗಳನ್ನು ಆಡ್ತಕ್ಕಂಥ ಅದ್ಭುತ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೊಂದಿಸ್ತಾ, ವೇದಿಕೆಯ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ಮತ್ತೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಗನಿಗೆ ಯಾರ್ಯಾರು ಅಭಿನಂದನೆ ಸಲ್ಲಿಸಿದೆ, ವಾಟ್ಸಾಪ್ ಅಲ್ಲಿ ಆಗಿರ್ಬೋದು, ನೇರವಾಗಿ ಆಗಿರ್ಬೋದು, ನಿರಂತರವಾಗಿ ಒಂದು ಮಹಾಪೂರ ಸಾಗರದಂತೆ ಹರಿದು ಬರ್ತಾ ಇದೆ. ಆ ಎಲ್ಲ ಹೃದಯಗಳಿಗೂ ಕೂಡ ನಾನು ಕೈ ಮುಗಿದು ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. ಐಶ್ವರ್ಯ ದೈವಾಸಿ ಕುಟುಂಬಾದಿಯಾಗಿ ತಾವೆಲ್ಲ ಬಾಳಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಟೆಲಿಸ್ಕೋಪ್ ತಂತ್ರಜ್ಞಾನದಲ್ಲಿ ಏಷ್ಯಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೌರವಕ್ಕೆ ಭಾಜನರಾಗಿದ್ದಾರೆ. ಅವರು ಚಿಂತಾಮಣಿ ತಾಲೂಕಿನ ಒಂದು ಕೀರ್ತಿಯನ್ನ ಇಡೀ ಏಷ್ಯಾ ಖಂಡಾದ್ಯಂತ ಪಸರಿಸುವ ತರ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಸಹ ಒಂದು ರೀತಿಯ ಗೌರವ, ಹೆಮ್ಮೆ. ಆ ಮಗು ಜೀವನದಲ್ಲಿ ವಿಶ್ವಾದ್ಯಂತ ಪಸರಿಸುವ ತರ ಮಗು ಒಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬೆಳೀಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಆ ಮಗುಗೆ ಆಯುರ ಆರೋಗ್ಯ, ಒಳ್ಳೆಯ ವಿದ್ಯಾಬುದ್ಧಿ, ನಮ್ಮ ಒಂದು ತಾಲೂಕಿನ ಕೀರ್ತಿಯನ್ನ ಇಡೀ ಪ್ರಪಂಚದಾದ್ಯಂತ ಬೆಳೆಸುವಂತಹ ಶಕ್ತಿ ಭಗವಂತ ಮಗುಗೆ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗಾಗಿ ಎಲ್ಲ ಶಿಕ್ಷಕರಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ
ದಂತ ತಪಾಸಣೆ, ಉಚಿತವಾಗಿ ECG ಮತ್ತೆ ಎಲ್ಲರಿಗೂ ಕೂಡ ಉಚಿತ ಔಷಧಿಗಳನ್ನು ಮಾಡ್ತಕ್ಕಂಥ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಅನ್ನು ಮಾಡೋದಕ್ಕೆ ಬಯಸ್ತೀನಿ. ಮಾನ್ಯ ರಮಣಪ್ಪನವರು ಯಾವತ್ತು ದಿನಾಂಕ ಕೊಟ್ಟರೆ ಅದನ್ನೆಲ್ಲ ಸಂಪೂರ್ಣ ಜವಾಬ್ದಾರಿ ನಾನೇ ವಹಿಸಿಕೊಂಡು ಸಂಪೂರ್ಣ ಒಂದು ಮೆಗಾ ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನು ನಮ್ಮ ಶಿಕ್ಷಕರಿಗೋಸ್ಕರ ಸುಮಾರು ದಿನದಿಂದ ಕಳಿಸಿದ್ದು. ಯಾಕಂದ್ರೆ ಸುಮ್ಮನೆ ಶಾಸ್ತ್ರಕ್ಕೆ ಒಂದು ಶಿಬಿರ ಆಗಬಾರ್ದು, ಅದು ಔಷಧಿಗಳನ್ನು ಕೊಡಬೇಕು, ಕನ್ನಡಕಗಳನ್ನು ಉಚಿತವಾಗಿ ಕೊಡಬೇಕು, ECG ಮಾಡಬೇಕು, ಎಲ್ಲ ರೀತಿಯ ಕಾಯಿಲೆಗಳನ್ನು ನೋಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ವೈದ್ಯರ ತಂಡದೊಂದಿಗೆ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿಸ್ಕೊಳ್ತೇನೆ, ಯಾವ ದಿನಾಂಕ ನಿಗದಿಪಡಿಸಿದ್ರೆ ಆ ದಿನಾಂಕದಂದು ನಾನು ದೊಡ್ಡ ವಂಶದ ಲಯನ್ಸ್ ಕ್ಲಬ್ ವತಿಯಿಂದ ಮೆಗಾ ಆರೋಗ್ಯ ಶಿಬಿರವನ್ನು ನಡೆಸಿಕೊಳ್ಳೋದಕ್ಕೆ ಬದ್ಧರಾಗಿದ್ದೇನೆ. ಶಿಕ್ಷಕರು ಅತ್ಯಂತ ಆತಂಕದಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹೃದಯಾಘಾತ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗುತ್ತಿದ್ದು, ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ಕೈವಾರ ಶ್ರೀನಿವಾಸರವರು ಬೆಂಗಳೂರಿನ ದೊಡ್ಡಬೊಮ್ಮ ಸಂಘದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಸಂಪೂರ್ಣವಾದ ಈ ಒಂದು ಚಿಕಿತ್ಸಾ ವೆಚ್ಚವನ್ನ ಭರಿಸಿ ಎಲ್ಲ ಶಿಕ್ಷಕರಿಗೆ ನಾವು ಉಚಿತವಾಗಿ ತಪಾಸಣೆ ನಡೆಸಿಕೊಳ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ಅಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ, ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಈ ದಿನ ಚಿಂತಾಮಣಿ ತಾಲೂಕು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಿವೃತ್ತಿ ಹೊಂದಿದಂತಹ ಶಿಕ್ಷಕರಿಗೆ ಮತ್ತು ಈ ವರ್ಷದಲ್ಲಿ ಉತ್ತಮ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಶಿಕ್ಷಕ ಮಕ್ಕಳಿಗೆ ಸಾಧನೆಯಲ್ಲಿ ಅವರು ಸಾಧಿಸಿರ್ತಕ್ಕಂತಹ ಒಂದು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಆಸೆಯಿರತಕ್ಕಂತಹ ಎಲ್ಲ ನನ್ನ ಸ್ನೇಹಿತರಿಗೆ, ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಶಿಕ್ಷಕಿ ಸಹೋದರ ಸಹೋದರಿಯರಿಗೆ ಸನ್ಮಾನವನ್ನು ಸ್ವೀಕರಿಸಲು ಬಂದಿರತಕ್ಕಂತಹ ಎಲ್ಲ ನಿವೃತ್ತ ಶಿಕ್ಷಕರಿಗೆ, ಉತ್ತಮ ಶಿಕ್ಷಕರಿಗೆ ಹಾಗೂ ರಾಷ್ಟ್ರಮಟ್ಟಕ್ಕೆ ತಮ್ಮ ಹೆಸರನ್ನ ಕೊಂಡೊಯ್ದಿರತಕ್ಕಂತಹ ರಾಮನಾರಾಯಣ್ ಮತ್ತು ನವ್ಯ ಎಂತಕ್ಕಂತಹ ಇಬ್ಬರು ಮಕ್ಕಳಿಗೂ ಕೂಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದ್ಮೇಲೆ ಈ ವರ್ಷದಲ್ಲಿ ಒಂದು ವಿಶೇಷವಾದಂತಹ ಒಂದು ಸಾಧನೆ, ಚಿಂತಾಮಣಿ ತಾಲೂಕಿನಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕಮಿಟಿಯ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇತಿಹಾಸ ಸೃಷ್ಟಿ ಈ ವರ್ಷ ಮಾತ್ರ. ಯಾವುದೇ ರೀತಿಯಾದಂತಹ ರಾಜಕೀಯ ಪ್ರೇರಣೆ ಇಲ್ಲ, ಯಾವುದೇ ರೀತಿಯಾದಂತಹ ರೆಕಮೆಂಡೇಶನ್ ಇಲ್ಲ, ಅವರ ಒತ್ತಡಗಳು ಕೂಡ ಯಾವುದೂ ಇಲ್ಲ. ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನೇ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಪ್ರೌಢಶಾಲಾ ಸಂಘದ ಸಹಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ಅವರ ಸಮ್ಮುಖದಲ್ಲಿ ಇಲ್ಲೇ ಮಾಡಿ, ದಯವಿಟ್ಟು ಇಲ್ಲೇ ಅವರನ್ನ ಫೈನಲ್ ಮಾಡಿ ಅಂತ ಹೇಳಿದಾಗ ನಮ್ಮ ತಾಲೂಕು ಏನು ಕಮಿಟಿ ಇದೆ ಶಿಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಆ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಅವರ ಸೇವೆಯನ್ನ, ಅವರು ಮಾಡಿರ್ತಕ್ಕಂತಹ ಒಂದು ಕಷ್ಟವನ್ನ ಅಲ್ಲೇ ವಿದ್ಯಾರ್ಥ ಮಾಡಿ ಅವರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಆಯ್ಕೆಗೆ ನಾವು ರೆಕಮೆಂಡೇಶನ್ ಅನ್ನು ಮಾಡಿರ್ತೇವೆ ಹೊರತು ಯಾವುದೇ ರೀತಿಯಾದಂತಹ ರಾಜಕೀಯ ಪ್ರೇರಿತವಾಗಿಲ್ಲ. ಅನೇಕ ರೀತಿಯಲ್ಲಿ ನಮ್ಮ ಅಲ್ತಾಫ್ ಸರ್ ಅವರು, ದಯವಿಟ್ಟು ಸರ್ ಅವರೇ ಫೋನ್ ಮಾಡಿ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ, ನನ್ನ ಸರ್ಕಾರ ಏನ್ ಸರ್ ಅಂತಂದ್ರು. ಏನ್ ಸರ್ ಅಂತಂದ್ರೆ ನಾನು ಫೈಲಿಂಗ್ ತಗೊಳ್ತೀನಿ ಸರ್ ಅಂತ. ಅವರಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ತಿಪ್ಪಾರೆಗಳು, ಅಣ್ಣ ನನ್ಗೆ ಏನ್ ನೀವು ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಏನ್ ಬೇಕು ಅಂತ ಹೇಳಿದ್ರು. ಏನಪ್ಪ ಏನ್ ಕೊಡ್ತೀರಾ ಅಂತ, ಕನ್ನಡ ಬಳಸ್ತೀರ ಅಂದ್ರು. ಸರಿ ಆಯ್ತು ಅಂತೇಳಿ ಅವರು ಬಳಸಿದ್ರೆ ಅವ್ರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ನಗರ ಶ್ರೀರಾಮ್ಜಿಯವರು ನಿಜವಾಗಿ ಸೂರ್ಯದು ಮಾರ್ಗದರ್ಶಿ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ, ಕಾನೆ ನಮ್ಮ ಚಿಂತಾಮಣೆಯಲ್ಲಿ ನಮ್ಮ ಭಾಸ್ಕರ್ ರೆಡ್ಡಿ ಅವರು, ರಮಣಪ್ಪ ಸರ್ ನೀವು ಎಲ್ಲಿ ಏನು ಬೇಕು, ಯಾವ ಸ್ಕೂಲಲ್ಲಿ ಬೇಕು ನಿಮ್ಮ ಸ್ಥಳ, ಆ ಸ್ಥಳವನ್ನು ಕೊಡಿಸ್ತೇನೆ, ಮತ್ತೆ ನನ್ನ ಕಡೆಯಿಂದ ಇರ್ತಕ್ಕಂತಹ ಎಲ್ಲ ಸವಲತ್ತನ್ನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ ಸಿದ್ದಪ್ಪ ಸರ್ ಅವರು ಮತ್ತು ನಮ್ಮ ದಾಮೋದರ ಅವರು ಎಲ್ಲರೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ಅವರು ಸಹಕರಿಸಿದ್ರೆ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ
ನಾಡಗೀತೆಯನ್ನ ಹಾಡಿರ್ತಕ್ಕಂತಹ ನಮ್ಮ ಹೆಣ್ಣುಮಕ್ಕಳು ಸಹೋದರಿಯರು ಅವರಿಗೆ ಕಾಯ ಮನಸ ವಾಚ ವಂದಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಕಲಾತಂಡದವರು, ನನ್ನ ಸ್ನೇಹಿತರು ಭಾಸ್ಕರ್ ನಾಯ್ಕ ಮತ್ತು ತಂಡದವರು ಶಿವ ಮತ್ತೆ ಗುಡಪ್ಪ ಶಂಕರ್ ಇವರು ಕೂಡ ನನಗೆ ಬಹಳ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಪತ್ರಕರ್ತ ಬಂಧರು, ನಮ್ಮ ಸಹೋದರರು ಮುರುಘಾ ಸರ್, ಸುರೇಶ್ ಸರ್ ಅವರು, ವೆಂಕಟೇಶ್ ಸರ್ ಅವರು ಎಲ್ಲರೂ ಕೂಡ ತಮ್ಮ ಸಹಕಾರ ನೀಡಿದಿಲ್ಲ. ತಮಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಯನ್ನ ನಮ್ಮ ಸಹೋದರರಾದಂತಹ ಜಯದೇವಣ್ಣ ಅವರು ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ಜಯರಾಮ್ ಸರ್ ಅವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ವೇದಿಕೆ ಮುಖೇನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಚಿತ್ರಘಟ್ಟ ತಾಲೂಕಿನ ಸುನಂದಮ್ಮ ಮತ್ತೆ ಚಿಕ್ಕಬಳ್ಳಾಪುರದ ರಾಮಯ್ಯ 3 ಜನಕ್ಕೆ ನಮ್ಮ ಜಿಲ್ಲೆಗೆ ರಾಜ್ಯೋತ್ಸವದ ಗರಿ ಮೂಡಿದೆ. ಆ 3 ಜನಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಶಿಕ್ಷಕರ ಸಂಘದ ಪರವಾಗಿ ಅರ್ಪಿಸ್ತಾ ಇದ್ದೇನೆ.